ಬಂಪರ್ ಡೆಂಟು ಮತ್ತೆ ಸ್ಕ್ರಾಚಸ್ ಎಲ್ಲ ಬರೀ 30 ಮಿನಿಟ್ಸ್ ಅಲ್ಲಿ ತೆಕ್ಕೊಟ್ರೆ. ನಮಸ್ಕಾರ ಕರ್ನಾಟಕ. ಸೊ ರೀಸೆಂಟ್ ಆಗಿ ನಮ್ ಫ್ರೆಂಡ್ ಗಾಡಿ ತಗೊಂಡೋಗಿ ಸ್ಕ್ರಾಚಸ್ ಡೆಂಟ್ ಎಲ್ಲ ಮಾಡಿಸ್ಕೊಂಡ್ ಬಂದ್ಬಿಟ್ಟಿದ್ದ. ಏನಪ್ಪಾ ಮಾಡೋದು ಅಂತ ಟಕ್ ಅಂತ ಮನೆಗೆ ಬಂದು ಬಂಪರ್ ರಿಪೇರ್ ಮಾಡೋರ್ಗೆ ಕಾಲ್ ಮಾಡಿದೆ. ಅವ್ರು ಕೂಡ ಇಮಿಡಿಯೇಟ್ ಆಗಿ ಬಂದ್ರು. ಸಲ ತಗೊಂಡು ಇನ್ಸ್ಪೆಕ್ಷನ್ ಮಾಡಕ್ ಸ್ಟಾರ್ಟ್ ಮಾಡಿದ್ರು. ಒಬ್ರು ಸ್ಕ್ರಾಚಸ್ ಇರೋ ಕಡೆ ರಬ್ಬಿಂಗ್ ಕೂಡ ಸ್ಟಾರ್ಟ್ ಮಾಡಿದ್ರು. ಇನ್ನೊಬ್ರು ಡೆಂಟ್ ಇರೋ ಕಡೆ ಶೇಪ್ ಕೂಡ ಕೊಡಕ್ ಸ್ಟಾರ್ಟ್ ಮಾಡಿದ್ರು. ಅವ್ರು ಕೂಡ ಪ್ರೀವಿಯಸ್ ಫೋಟೋಸ್ ಎಲ್ಲ ಕೂಡ ತೋರಿಸ್ತಾ ಇದ್ರು. ಸರ್ ಈ ತರ ನೋಡಿ ಹೆವಿ ಡೆಂಟ್ ಇದ್ರೆ ಕೂಡ ನಾವು ಕೂಡ ತೆಗಿತೀವಿ, ಪೇಂಟ್ ಹೋಗದೆ ಕೂಡ ತೆಗಿತೀವಿ ಕ್ಲೀನ್ ಆಗಿ ಅಂತ ಕೂಡ ಹೇಳ್ತಾ ಇದ್ರು. ಇವ್ರು ಆಕ್ಚುಲಿ ಬಂದ್ಬಿಟ್ಟು ಡೆಂಟು, ಡ್ರೈ ಡೆಂಟಿಂಗ್, ಸ್ಕ್ರಾಚಸ್, ಪೇಂಟಿಂಗ್ ಸರ್ವಿಸಸ್ ಕೂಡ ಆಫರ್ ಮಾಡ್ತಿದ್ದಾರೆ. ಸ್ಕ್ರಾಚಸ್ ಇರೋ ಕಡೆ ರಬ್ಬಿಂಗ್ ಎಲ್ಲ ಮಾಡ್ಬಿಟ್ಟು ಸೂಪರ್ ಆಗಿ ಹಳೆ ತರನೇ ಚೆನ್ನಾಗಿ ಮಾಡ್ಕೊಟ್ರು. ಇನ್ನೊಬ್ರು ಡೆಂಟ್ ಇರೋ ಕಡೆ ಶೇಪ್ ಕೊಟ್ಬಿಟ್ಟು ಪಟ್ಟಿ ಕೊಡಕ್ ಸ್ಟಾರ್ಟ್ ಮಾಡಿದ್ರು. ಪಟ್ಟಿ ಅದಾದ್ಮೇಲೆ ಕ್ಲೀನ್ ಆಗಿ ರಿಮೂವ್ ಮಾಡಿ ಪೇಂಟ್ ಎಲ್ಲ ಮಾಡ್ಬಿಟ್ಟು ಸೂಪರ್ ಆಗಿ ಹಳೆ ತರನೇ ಶೈನ್ ಆಗಿ ಮಾಡ್ಕೊಟ್ರು. ಅದಾದ್ಮೇಲೆ ಫೈನಲ್ ಆಗಿ ಒಂದು ಪಾಲಿಶ್ ಎಲ್ಲ ಹಾಕಿ ನೀಟ್ ಆಗಿ ಸೂಪರ್ ಆಗಿ ಮಾಡ್ಕೊಟ್ರು. ಸೊ ನಿಮ್ ಕಾರ್ ಡೆಂಟು, ಸ್ಕ್ರಾಚಸ್, ಪೇಂಟ್ ಎಲ್ಲ ರಿಮೂವ್ ಮಾಡ್ಬೇಕಾ? ಇವ್ರ ಕಾಂಟ್ಯಾಕ್ಟ್ ಡೀಟೇಲ್ಸ್ ಎಲ್ಲ ಡಿಸ್ಕ್ರಿಪ್ಷನ್ ಕೊಟ್ಟಿರ್ತೀನಿ, ಚೆಕ್ ಮಾಡ್ಕೊಳ್ಳಿ. ಬಂಪರ್ ಡೆಂಟು ಮತ್ತೆ ಸ್ಕ್ರಾಚಸ್ ಎಲ್ಲ ಬರೀ 30 ಮಿನಿಟ್ಸ್ ಅಲ್ಲಿ ತೆಕ್ಕೊಟ್ರೆ. ನಮಸ್ಕಾರ ಕರ್ನಾಟಕ. ಸೊ ರೀಸೆಂಟ್ ಆಗಿ ನಮ್ ಫ್ರೆಂಡ್ ಗಾಡಿ ತಗೊಂಡೋಗಿ